ಕಾಯಿಪಲ್ಯ ರೀ, ಕಾಯಿಪಲ್ಯ ನುಗ್ಗಿಕಾಯಿ, ಬೆಂಡಿಕಾಯಿ, ಹಾಗಲಕಾಯಿ, ಚೋಳಿಕಾಯಿ, ಗಜ್ರಿ, ಗೆಣಸು, ಸೌತಿಕಾಯಿ, ಬೆಳ್ಳುಳ್ಳಿ ಎಲ್ಲ ಬಂದವ ಬರ್ರಿ. ಕಾಯಿಪಲ್ಯಮ್ಮ, ಕಾಯಿಪಲ್ಯ ಬರ್ರಿ ತಗೋಬರ್ರಿ. ರಾಮಂದು ನೀನು ಕಾಯಿಪಲ್ಲೆ ಮಾಡ್ತಾ ಇರೋದು ನಾವು ಬೇರೆ ಯಾರ ಅನ್ಕೊಂಡ್ಬಿಟ್ಟಿದ್ವಿ. ಹ್ಞೂ ರೀ ಅಕ್ಕರ, ನಾನೇ ರೀ. ನಾವು ಹೊಲ್ದಾಗ ಕಾಯಿಪಲ್ಯ ಹಾಕಿವಲ್ರಿ, ಅಲ್ಲೇ ಅವು ಸ್ವಲ್ಪ ಬಿಡ್ತಿದ್ವು ರೀ. ಓಣಿ ಒಂದೇ ಓಣಿ ಹಂಗೆ ಅಂತ ಒಟ್ಟು ಮಾರ್ಕೊಂಡ್ಬಿಡ್ತಿದ್ವಿ. ಮನೆಗೆ ಬಂದು ಸ್ವಲ್ಪ ತೊಗೊಂಡು ಹೋಗ್ಬಿಡ್ತಿರಲ್ಲ, ಹಂಗಾಗಿ ನಿಮ್ಗೆ ಗೊತ್ತಿಲ್ಲ. ಇವಾಗ ಭಾಳ ಬಿಡಕತ್ತ ನೋಡ್ರಿ, ಮಳಿ ಒಂದು ಆತ ಚಲೋತ್ನಿಗೆ ಚಲೋ ಬಿಡತೈತ್ರಿ. ಅದಕ್ಕೆ ನಮ್ಮ ಅವು ಏನಂದ್ರೆ ಎಲ್ಲ ಓಣ್ಯಾಗ ಹೋಗಿ ಹಿಂಗೆ ಮಾರ್ಕೊಂಬಂದ್ಬಿಡು ಅಂತ ಹೇಳಿದ್ರೆ ಅದಕ್ಕೆ ಬಂದಿ ನೋಡ್ರಿ. ತಗೋರಿ ಅಕ್ಕರ, ನಿಮ್ಗೆ ಏನು ಬೇಕು ನೋಡಿ ತಗೋರಿ. ನಮ್ದಕ್ಕೆ ಬೆಳ್ಳುಳ್ಳಿ ಕೊಡಿ. ಬೆಳ್ಳುಳ್ಳಿ ನಮ್ದು ಆಗಿದೆ, ಬೆಳ್ಳುಳ್ಳಿ ಕೊಡಿ. ರಾಮು ಏನಪ್ಪ ಇಷ್ಟು ಜಲ್ದಿ ನಸಿನಾಗ ಕಾಯಿಪಲ್ಲೆ ಮಾಡಕ್ ಬಂದಿ? ದೊಡವ, ಅದು ಅವ್ವ ಮುಂಜಾನೆ ಜಲ್ದಿ ನಸಿನಾಗ ಅಡಿಗೆ ಮಾಡ್ತಿರ್ತಾರೆ. ಹೆಣ್ಮಕ್ಳು ಕಾಯಿಪಲ್ಲೆ ಬೇಕಾಗಿರ್ತೈತಿ, ಒಂದೊಂದ್ಸಲ ಇರಂಗಿಲ್ಲ. ಮುಂಜಾನೆ ನಸಿನಾಗ ಆದ್ರೆ ತಗೊಂಡು ಬಡ ಅಡಿಗೆ ಮಾಡ್ತಾರ, ಜಲ್ದಿ ಹೋಗು ಅಂತ ಹೇಳಿಲ್ಲ, ಹಂಗಾಗಿ ಜಲ್ದಿ ಬಂದೆ. ಚಲೋ ಒಳ್ಳೆ ಹೊತ್ತಿಗೆ ಬಂದ್ಬಿಡಪ್ಪ, ಕರೆಕ್ಟ್. ಮೆಣಸಿನ್ಕಾಯ್ದಿಲ್ಲ ಇವ ಹಸಿ ಮೆಣಸಿನ್ಕಾಯಿ ಹೆಂಗ್ ಮಾಡ್ಲಿ ಅನ್ನಂಗಾಗಿತ್ತು. ಮತ್ತೆ ಸಂತಿ ತನಕ ಎಲ್ಲಿ ಅದ್ರಾಗ ಹಳ್ಳಿ ಊರಾಗ ಏನು ಹೋಗಿ ಹಿಂಗ ದಡ್ಗಂತ ತಗೊಳಕ ಅಂಗಡಿ ಅದಾವ, ಕಾಯಿಪಲ್ಲೆ ಅಂಗಡಿ ಏನಿಲ್ಲ. ಏನ್ ಮಾಡ್ಬೇಕಪ್ಪ ಅಂತ ತಲೆ ಕೆಟ್ಟು ಹೋಗಿತ್ತು. ಚಲೋ ಆತ. ಎದಕ್ಕೆ ಜೇಕ ಹಸಿ ಮೆಣಸಿನ್ಕಾಯಿ ಖಾರ ಹಾಕ್ಬೇಕಿಲ್ಲ, ಒಣ ಖಾರನ? ನಾಷ್ಟಕ್ಕೆ ಉಪ್ಪಿಟ್ಟು ಮಾಡ್ಬೇಕ. ಉಪ್ಪಿಟ್ಟಿಗೆ ಹಸಿ ಮೆಣಸಿನ್ಕಾಯಿ ಹಾಕಿದ್ರೆ ಚಲೋ ಆಗುತ್ತೆ. ಒಣ ಖಾರ ಹಾಕಿದ್ರೆ ನನ್ ಗಂಟೆ ನಂಗಲ್ಲ ಯವ್ವ, ಒಟ್ಟ ಮೂಸ್ ನೋಸ್ ನೋಡಂಗಿಲ್ಲ. ಅದೇನಂತಲ್ಲ ಮತ್ತೆ ಮನ್ಯಾಗ ಕುರುಕ್ಷೇತ್ರ ನಡೀತೈತಿ. ಹಂಗಾಗಿ ಹಸಿ ಮೆಣಸಿನ್ಕಾಯಿ ನನಗೆ ಮತ್ತೆ ಯಾರ್ದಾರ ಮನೆಗೆ ಇಸ್ಕೊಳ್ಳೋಣ ಅನ್ನಂಗಾಗಿತ್ತು ನೋಡು. ಅಡತ್ತಿ ಕಾಯಿಪಲ್ಲೆ ಮಾಡಕ್ ಬಂದ್ ನೋಡಿ, ಚಲೋನ ಆತ್ ನೋಡು. ಅರೆ ನಮ್ದಕ್ಕೂ ಹಂಗೆ ಆಯ್ತು. ನಮ್ದಕ್ಕೆ ಮನೆಯಲ್ಲಿ ಬೆಳ್ಳುಳ್ಳಿ ಅದಾವೆ ಅಂತ ನಾವು ಮರೆತು ಬಿಟ್ಟಿವಿ. ಸಂತಿಗೆ ಮಾಡಿಲ್ಲ, ಹೋದ್ ವಾರ ಖಾಲಿ ಆಗ್ಬಿಟ್ಟಿದೆ ನಮ್ದು. ಮರ್ದು ಇವತ್ತು ಮಟನ್ಗೆ ತಂದ್ಬಿಟ್ಟಿದ್ರೆ ನಮ್ಗೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ಗೆ ಮೊದಲು ಅದೇ ಬೇಕಲ್ವಾ. ಅಯ್ಯೋ, ನಮ್ದು ಮರ್ದಿಗೆ ಹೇಳಿದ್ರೆ ನಮ್ದು ಹಾಕೊಂಡು ಹೊಡಿತಾರೆ, ಮೊದಲೇ ನೋಡಕ್ಕೆ ಬರಲ್ಲ, ನಿಮ್ಗೆ ಇಟ್ಕೊಳಕ್ಕಾಗಲ್ಲ ಅಂತ. ಏನು ಮಾಡ್ಲಿ ಅಂತ ನಮ್ಗೆ ತಲೆ ಬಿಸಿಯಾಗಿ ಹೋಗಿತ್ತು. ನಮ್ದು ರಾಮು ಬಂದು ನಮ್ಗೆ ಜೀವ ಉಳಿಸಿದ್ರು. ರಾಮು, ನೀವು ಬೆಳಿಗ್ಗೆ ಹಿಂಗೆ ಬಂದ್ಬಿಡಿ, ನಾವು ಮರ್ತಿದ್ರೆ ಏನಾದ್ರೂ ಕಾಯಿಪಲ್ಲೆ ಹಾಕಿದ್ರೆ ತಗೊಂತೀವಿ, ನಿಮ್ಗೆ ಪುಣ್ಯ ಬರುತ್ತೆ. ಯಪ್ಪ ರಾಮು, ನಂದು ಹಂಗಾಗಿತ್ತೆ ಪಜಿತಿ. ಇಡ್ಲಿಗೆ ಹಾಕಿದ್ದೆ, ಸಾಂಬಾರಿಗೆ ಆಲೂಗಡ್ಡೆ, ಗಜ್ರಿ, ಇವು ನುಗ್ಗಿಕಾಯಿ, ಟೊಮೆಟೊ ಹಣ್ಣು ಇವೆಲ್ಲ ಬೇಕಿತ್ತು. ಆಗಿದ್ದು ಬರೀ ಚಟ್ನಿ ಒಂದೇ ಮಾಡಂಬಿಡು ಅನ್ಕೊಂಡೆ. ಮತ್ತೇನ್ ಮಾಡಕ್ಕಾಗತ್ತೆ, ಕಾಯಿಪಲ್ಲೆ ಇಲ್ಲ ಅಂತಂದು. ನನ್ನ ಮಗನ ಅಯ್ಯೋ, ನನಗೆ ಇಡ್ಲಿ ಜೊತೆ ಸಾಂಬಾರ್ ಬೇಕಂದ್ರೆ ಬೇಕು. ನನ್ನ ಗಂಡನ ಆತ್ನೆ ಏನ್ ಮಾಡ್ಲಿ ಅನ್ನಂಗಾಗಿತ್ತು. ಚಲೋ ಹೊತ್ತಿಗೆ ತಂದು ಬಿಡಪ್ಪ. ರಾಮು, ನಂಗೂ ಕೊಡಪ್ಪ ಒಂದಿಷ್ಟು ನುಗ್ಗಿಕಾಯಿ ಕೊಡು, ಹಂಗ ಗೆಣಸ್ ಕೊಡು. ಅಲ್ಲ ಯಪ್ಪ ರಾಮು, ಚಾ ಕುಡ್ದಿ ಇಲ್ಲ, ಹಂಗ ಎದ್ ಬಂದೇನೆ. ಬಾಯ್ ನಮ್ಮ ಮನೆಗೆ ಚಾ ಮಾಡ್ಕೊಡ್ತೀನಿ, ಚಾ ಕುಡಿದು ಮತ್ತೆ ಮುಂದೆ ಮಾರಕ್ ಹೋಗಿ ಅಂತ ಬಾ. ಹೌದು ನೋಡ ಲಕ್ಷ್ಮಕ್ಕ, ನಮಗೆ ಲಕ್ಷಣ ಬರಲಿಲ್ಲ ನೋಡು. ಅಯ್ಯೋ, ಅವರು ಚಿಗವ್ವ ಆ ಹುಡುಗಿಯಲ್ಲಿ ಇಷ್ಟಲ್ಲಿ ಎದಿರ್ತಾಳ, ಅತ್ತಿಗೆಲ್ಲಿ ಚಾ ಮಾಡ್ಕೊಡ್ತಾಳ. ಪಾಪ ಇದ ಎಮ್ಮಿ ಪಮ್ಮಿ ಎಲ್ಲ ಕಸ ಹೊಡೆದು ಹಾಲು ಎಣ್ಕೊಂಬಂದು ಹಾಲು ಹಾಕಿ ಕಾಯಿಪಲ್ಲೆ ತೊಗೊಂಬಂದೈತೆ ಮಾರಾಕ. ಇನ್ನು ಯಾವಾಗ ಅಕ್ಕಿ ಎದ್ದು ಇದು ಚಾ ಮಾಡ್ಕೊಡ್ಬೇಕು, ನನಗೂ ಲಕ್ಷ ಬರಲಿಲ್ಲ ನೋಡು. ಯಪ್ಪ ರಾಮು, ಬಾರಪ್ಪ ನಮ್ಮ ಮನೆಯಾಗ ನಾನು ಚಾ ಮಾಡ್ತೀನಿ. ಒಟ್ಟು ಬಿಸ್ಕಿಟ್ ಇದಾವ ಮನೆಯಾಗ, ಬಿಸ್ಕಿಟ್ ಕೊಡ್ತೀನಿ, ತಿಂದು ಒಟ್ಟು ಮಾರಕ್ ಹೋಗಿ ಅಂತ. ಇಲ್ಲ ದೊಡವ, ನಾನು ಚಾ ಕುಡ್ತೀನಿ. ಎದ್ದಿದ್ಲ ದೊಡವ, ಇದು ಚಿಗವ ಮಾಡ್ಕೊಟ್ಲು, ಕುಡ್ದೆ. ಅಯ್ಯ ರಾಮು, ನೀ ಹೇಳಿದಾಗ ಗೊತ್ತಾಗತ್ತ ನೀ ಎಷ್ಟು ಸುಳ್ಳು ಹಾಕತ್ತಿ ಅಂತಂದು. ಅಯ್ಯ, ತೊಡಗೋಸಕತ್ತಿದಿ ಸುಳ್ಳೆ. ನಮಗೇನು ಗೊತ್ತಿಲ್ಲ, ನಿಮ್ಮ ಚಿಗವ್ ನಿನಗೆ ಏಟು ಊಟಕ್ಕೆ ನಿಂತಾಳ, ಏಟು ಕಾಳಜಿ ಮಾಡ್ತಾಳ ಹೆಂಗಂತಂದು. ತನ್ನ 2 ಮಕ್ಕಳನ್ನ ಚಂದ ನೋಡ್ಕೊಂತಾಳ. ಇದತ್ತಿಗಾಲೇ ಮಕ್ಕಳನ್ನ ಸಾಲಿ ರೆಡಿ ಮಾಡ್ತಾಳ. ನೀನು ಹಂಗೆ ದುಡ್ಡು ತೊಗೊಂಡು ಕೊಡ್ಬೇಕು, ಹಂಗೆ ಗಂಟು ಹೊಡ್ಕೊಂತಾಳ. ನಿನಗೂ ಒಂದು ಚಲೋ ಒಂದು ಹುಡುಗಿನ ಮದುವೆ ಒಂದು ಆತಂದ್ರೆ ಚಲೋ ಆಕತ್ತಪ್ಪ. ಮದುವೆಗೆ ಮಾಡ್ಕೊಳ್ತದೀಯ ಇಲ್ಲ? ಅರೇ, ನಾವು ಅಲ್ಲಂದಕ್ಕೆ ಬಿಡ್ಕೋತೀವಿ ನಿಮ್ದಕ್ಕೆ ಒಳ್ಳೆ ಹುಡುಗಿ ಮದುವೆ ಅದೇ ಅಂತ. ಅಯ್ಯೋ ಬೇಡ ಚಿಗವ, ನಾನೇ ಈಗ ಅವ್ರಿಗೆ ವಜ್ಜಾಗಿನಿ. ಮತ್ತು ನನ್ನ ಜೊತೆಗೆ ಇನ್ನೊಂದು ಬೇಕೆ ಆದ್ರೆ ಬೇಡ, ನಾನು ನಾಳೆ ಬರ ಇಷ್ಟೇ, ನಾನು ಹಿಂಗೆ ಇರ್ತೀನಿ, ಬೇಡ. ಅಯ್ಯ, ಹಂಗೆ ಕಂತೀಯ ಹುಡುಗ? ಹೆಂಡತಿ ಬಂದ್ಮ್ಯಾಗ ಹಾಕಿ ಕಾಲ್ಗೊಳೋದ್ರಿಂದ ಅಂದ್ರೆ ನಿನ್ನ ಜೀವನ ಚಲೋ ಆಗತ್ತಗೋ. ಹೌದಾಮು, ಹೆಂಡತಿ ಕಾಲ್ಗೊಳೋದ್ರಿಂದ ಒಬ್ಬರು ಜೀವನ ಬದಲಾಕತ್ತಿ. ಅದನ್ನ ಯಾಕೆ ಹಂಗೆ ಮಾಡ್ತೀವಿ? ನೋಡೋಣ, ಒಂದು ವೇಳೆ ಒಳ್ಳೇದಾದ್ರೆ ಆಗಲಿ, ನಾವು ಏನೋ ಮಾಡ್ತೀವಿ ತಗೋ, ಒಂದು ಮದುವೆ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ. ಇಲ್ಲ ದೊಡವ, ಅದು ಮೊದಲ ತಂಗಿದು ತಮ್ಮಂದು ಆಗಲಿ, ಆಮೇಲೆ ವಿಚಾರ ಮಾಡ್ತೀನಿ.